ಗೊಂದಲ ಇರೋದಂತೂ ಸ್ಪಷ್ಟವಾಗ್ತಾ ಇದೆ. ಗೊಂದಲವನ್ನು ಪರಿಹಾರ ಮಾಡಬೇಕಾಗಿರೋದು ಕಾಂಗ್ರೆಸ್ನ ಹೈಕಮಾಂಡ್. ಇಷ್ಟೆಲ್ಲ ರಾಧಾಂತ ಆಗ್ತಿದ್ರು ಕೂಡ ಅದನ್ನು ಸರಿಪಡಿಸ್ಲಿಕ್ಕೆ ಹೈಕಮಾಂಡ್ಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಅಶೋಕ್ ಕೊಡ್ರೆ ಒಂದು ಫೋನ್ ಕಾಲು ಅಥವಾ ಒಂದೇ ಒಂದು ಸಂದೇಶ ಸ್ಪಷ್ಟವಾಗಿ ಎಷ್ಟಪ್ಪ 10 ಸೆಕೆಂಡು ಇಲ್ಲ 1 ನಿಮಿಷ ಹೋಗ್ಲಿ 1 ಗಂಟೆ ಇಷ್ಟರಲ್ಲಿ ಪರಿಹಾರ ಆಗಬೇಕಾಗಿರೋ ಸಮಸ್ಯೆಯನ್ನ ವಾರಗಟ್ಟಲೆ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನೂ ಕೂಡ ಸೀರಿಯಸ್ ಆಗಿ ತಗೊಂಡಿಲ್ವಾ ಇದನ್ನ ಅಂತ. ವರ್ಷಾನ್ಗಟ್ಲೆ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಎರಡನೇದು ಪಾಪ ಆಗಲೇ ಸತೀಶ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ಅಥವಾ ಬಸವರಾಜ್ ಸರ್ ಹೇಳ್ತಾ ಇದ್ರು ಯಾರು ಹೈಕಮಾಂಡ್ ಅಂತ ಅಂದ್ಬಿಟ್ಟು ಏನಾದ್ರು ಡೌಟ್ ಇದ್ರೆ ನಮಗಂತ ಯಾವುದೋ ಡೌಟ್ ಇಲ್ಲಪ್ಪ. ಅಲ್ಲಿರ್ತಕ್ಕಂಥ ಹೈಕಮಾಂಡು ಸೋನಿಯಾ ಗಾಂಧಿ ಈಗ ರಾಹುಲ್ ಗಾಂಧಿಗೆ ಕೀ ಕೊಟ್ಬಿಟ್ಟಿದ್ದಾರೆ, ಅವ್ರ ಮನೆ ಕೀನ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ ಏನಿದೆ ಚರ್ಚೆ ಏನಿದೆ, ಹೈಕಮಾಂಡ್ ಯಾರು ಅಂತ ಹೇಳಿದ್ರೆ ಒಬ್ಬರೇ ರಾಹುಲ್ ಗಾಂಧಿ. ಆಸ್ ಆಫ್ ಟುಡೇ ಇಟ್ ಇಸ್ ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಅವ್ರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಬಗ್ಗೆ ಸತೀಶ್ ಅವರು ಹೇಳ್ತಾ ಇದ್ರು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ರಾಹುಲ್ ಗಾಂಧಿ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರೂ ರಿಸ್ಕ್ ತಗೊತಾರೆ. ಈಗ ಉದಾಹರಣೆಗೆ ಎಂತೆಂಥ ಸರ್ಕಾರಗಳು ಕಳ್ಕೊಂಡು ಪಂಜಾಬಲ್ಲಿ ಅವ್ರ ಸರ್ಕಾರ ಇತ್ತು, ಅಮರೇಂದರ್ ಸಿಂಗ್ ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ಮತ್ತು ಮೇಧಾವಿ. ಇನ್ಫ್ಯಾಕ್ಟ್ 2017ರಲ್ಲಿ ಅವ್ರ ಸರ್ಕಾರ ಬರಬೇಕಾದ್ರೆ ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಆಗಲಿ ಅಥವಾ ಅವ್ರ ಕುಟುಂಬದವ್ರು ಯಾರು ಬರಬೇಡಿ ನಾನು ಸರ್ಕಾರ ತರ್ತೀನಿ ಅಂತ ಹೇಳ್ತಾರೆ, ಸರ್ಕಾರನೂ ತರ್ತಾರೆ. ಅದಾದಮೇಲೆ ಅಂತಹ ಒಬ್ಬ ಮುಖ್ಯಮಂತ್ರಿನ ಬದಲಾವಣೆ ಮಾಡಿ ಒಬ್ಬ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಏನು ಮಾಡಿದ್ರು, ಬದಲಾವಣೆ ಮಾಡ್ತಾರೆ, ಸರ್ಕಾರ ಹೊಟ್ಟೋಗುತ್ತೆ. ಸರ್ಕಾರ ಹೋದ್ಮೇಲೆ ಪಕ್ಷನೇ ಇವತ್ತು ಸರ್ವನಾಶ ಆಗಿದೆ, ಅಲ್ಲಿ ಪಕ್ಷ ಸರ್ವನಾಶ ಆಗಿದೆ. ಈಗ ಇನ್ನು ನಂತರದಲ್ಲಿ ಛತ್ತೀಸ್ಗಢಲ್ಲಿ ಇದೇ ಥರ ಡಿಸಿಡೆಂಟ್ ಬಂದಾಗ ಚುನಾವಣೆ ಸೋತಿದ್ದು ಇದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಅಂದರೆ ಉದಾಹರಣೆಗೆ ಅಲ್ಲಿ ಬದಲಾವಣೆ ಮಾಡಿದ್ದಿದ್ರೆ ಬರ್ತಿತ್ತು ಅಂತ ಅನೇಕ ಜನ ವಿಶ್ಲೇಷಕರು ಹೇಳ್ತಾರೆ. ಅದಾದಮೇಲೆ ಮಧ್ಯಪ್ರದೇಶನಲ್ಲಿ ಪಾಪ ಹೌದು ಜ್ಯೋತಿರಾದಿತ್ಯ ಸಿಂಧ್ಯಾ ಹೋಗಲಿ ಅಂದರು. ಆದರೆ 2023ನಲ್ಲಿ ನಡೆದಂತಹ ಚುನಾವಣೆ 2022ರಲ್ಲಿ ನಡೆದಂಥ ಚುನಾವಣೆಯಲ್ಲಿ 23 ಅಲ್ವಾ ಚುನಾವಣೆ 23ರಲ್ಲಿ ನಡೆದಂಥ ಚುನಾವಣೆ ನವೆಂಬರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಲ್ಲಿ ಮಧ್ಯಪ್ರದೇಶನಲ್ಲಿ ಏಕಪಕ್ಷೀಯವಾಗಿ ಓಟ್ ಹಾಕ್ತಕ್ಕಂತಹದ್ದು ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಜ್ಯೋತಿರಾದಿತ್ಯನ ಕಳ್ಕೊಂಡ್ರಿ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ನಿಮಗೆ ಅದರ ರಾಹುಲ್ ಗಾಂಧಿ ಅವರು ಯಾವ ರೀತಿ ಬೇಕಾದ್ರೆ ರಿಸ್ಕ್ ತಗೊತಾರೆ, ಫ್ರೆಂಡ್ಸು ಅವ್ರಿಗೆ ಬೇಕಂದ್ರೆ ಏನು ಯಾವ ರೀತಿ ಅವರಿಗೆ ಕ್ಲೋಸ್ ಆಗಿದ್ದಾರೆ. ಆ ಕ್ಲೋಸ್ನೆಸ್ ಅಂದರೆ ಇಲ್ಲಿ ಎಲ್ಲ ಮಾರ್ಮಿಕ ಅರ್ಥಗಳು ಇದೆ. ಆ ಕ್ಲೋಸ್ನೆಸ್ ಏನಾದ್ರು ಇದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಕ್ಲೋಸ್ ಆಗಿದ್ರೆ ಖಂಡಿತವಾಗ್ಲೂ ರಿಸ್ಕ್ ತಗೊಂತಾರೆ. ಇತ್ತಪ್ಪ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ವಾಟ್ ವೆಂಟ್ ರಾಂಗ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಮೋರ್ ಕ್ಲೋಸ್ ಆದ್ರ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡೋದು ಕಾಂಪ್ಲಿಕೇಟೆಡ್ ಅನ್ನಿಸ್ತಿದ್ಯಾ? ಈಗ ಏನಾಗಿದೆ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರನೋ ಅಥವಾ ಮಾಹಿತಿ ಪ್ರಕಾರನೋ ಏನಾಗಿದೆ 2.5 ವರ್ಷ ಪ್ರಾಮಿಸ್ ಆಗಿತ್ತು. ಅದರಿಂದಾಗಿ ನೀವು 2.5 ವರ್ಷದ ಕಂಪ್ಲೀಟ್ ಆಯ್ತಲ್ಲ ಮೊನ್ನೆ, ಆವತ್ತಿಂದ ಏನಾಗಿದೆ ಅಂತ ಹೇಳಿದ್ರೆ ಶಾಸಕರು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಮಾಹಿತಿಗಳು ಸಹ ಹೊರಗಡೆ ಬರ್ತಾ ಇದೆ. ಅಂದರೆ ಇಲ್ಲಿವರೆಗೂ ಏನಿತ್ತು 1 ವರ್ಷ 4 ವರ್ಷ 1.5 ವರ್ಷ 3.5 ವರ್ಷ 2 ವರ್ಷ 3 ವರ್ಷ ಅಂತ ಇದ್ದಿದ್ದು ಈಗ ಸ್ಪಷ್ಟವಾಗಿದೆ 2.5 ಅಂತ ಸ್ಪಷ್ಟವಾಗಿತ್ತು ಅಂತ ಹೇಳಿ. ಅಂದರೆ ಅರ್ಥ ಏನು ಅಂದರೆ ಇವತ್ತು ಈಗ ನಮಗೆ ನಮಗೆ ಅಂದರೆ ಈ ಮಾಹಿತಿ ಏನಿದೆ ಮಾಹಿತಿನಲ್ಲಿ ಸ್ಪಷ್ಟತೆ ಇದೆ. 2.5 ವರ್ಷ ಮುಖ್ಯಮಂತ್ರಿ ಬದಲಾವಣೆ ಟೈಮ್ ಬಂದಿದೆ ಅಂತ ಹೇಳಿ ಇದೆಲ್ಲದಕ್ಕಿಂತ ನಾನು 1 ನಿಮಿಷ ಅದಕ್ಕೆ ಸೇರಿಸ್ಕೊಂಡು ಉತ್ತರ ಕೊಡ್ಲಿ. ಪಾಪ ತೇಜಸ್ ಗೌಡ್ರು ಅಥವಾ ಕೃಷ್ಣ ಅವರೆಲ್ಲ ಸೇರಿಸ್ಕೊಂಡು ಉತ್ತರ ಕೊಡ್ಲಿ. ನಮ್ಮ ಕನ್ಸರ್ನ್ ಏನು ಗೊತ್ತಾ ಇವತ್ತು ಸ್ಮಿತಾ, ನಮ್ಮ ಕನ್ಸರ್ನ್ ಏನು ಅಂದರೆ ರಾಜ್ಯದ ಜನತೆಯ ಬಗ್ಗೆ ನಮ್ಮ ಕನ್ಸರ್ನ್, ರೈತರ ಬಗ್ಗೆ ಕನ್ಸರ್ನ್, ರಾಜ್ಯದ ಮಹಿಳೆಯರ ಬಗ್ಗೆ ಕನ್ಸರ್ನ್, ಕಾನೂನು ಸುವ್ಯವಸ್ಥೆ ಬಗ್ಗೆ ಇವತ್ತು ಬಡ್ಜೆಟ್ಗೋಸ್ಕರ ಅನೇಕ ಸತಿ ಅನೇಕ ಜನ ನನಗೆ ಸೀನಿಯರ್ IAS ಅವ್ರ ಫ್ರೆಂಡ್ಸ್ ಇದ್ದಿದ್ದರಿಂದ ಅಕ್ಟೋಬರ್ನಲ್ಲೇ ಬಿಸಿ ಆಗ್ಬಿಡೋರು, ಅಕ್ಟೋಬರ್ನಲ್ಲಿ ಸೆಪ್ಟೆಂಬರ್ಲ್ಲಿ ಬಿಸಿ ಆಗ್ಬಿಡೋರು. ರಾಜ್ಯದ ಬಡ್ಜೆಟ್ ಪಾಯಿಂಟ್ಸ್ ತಗೊಂಡು ಎಲ್ಲ ಸ್ಟಾರ್ಟ್ ಮಾಡ್ಬಿಡೋರು ವರ್ಕ್ನ. ಇವತ್ತಿಗೂ ಸಹ ಅಂದರೆ ನಾನು 12ನೇ ತಾರೀಕು 13ನೇ ತಾರೀಕು ನಾನು ಇನ್ನೊಬ್ಬ ಸೀನಿಯರ್ ಅಧಿಕಾರಿನ ಭೇಟಿ ಮಾಡಿದ್ದೆ ಪರ್ಸನಲ್ ಆಗಿ. ಆವತ್ತು ಹೇಳ್ತಾ ಇದ್ರು ಇವತ್ತಿಗೂ ಸಹ ಚರ್ಚೆ ಸ್ಟಾರ್ಟ್ ಆಗಿಲ್ಲ ನವೆಂಬರ್ 12-13ವರೆಗೂ. ಅಂದರೆ ಅರ್ಥ ಏನು ಗೊತ್ತಾ, ರಾಜ್ಯದ ಕನ್ಸರ್ನ್ಸ್ ಏನಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, BBMP ಡಿಪಾರ್ಟ್ಮೆಂಟ್, ಇರಿಗೇಷನ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇವತ್ತು ಫೋಕಸ್ ಬೇರೆ ಕಡೆ ಇದೆ ಅಂತ ಹೇಳಿ ತೇಜಸ್ ಲೋಕೇಶ್ ಗೌಡ ಅವರೇ ಧ್ವನಿ ತಲುಪ್ತಾ ಇದ್ರೆ ಈಗ ನಿಮ್ಮ ಆಶಯ ಏನಿದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ತಪ್ಪೇನಿಲ್ಲ, ನಿಮ್ಮ ವೈಯಕ್ತಿಕ ಆಸೆ ಅಭಿಲಾಷೆ ಅದು. ಬಟ್ ಅದು ಆಗಬೇಕು ನಿಜವಾಗ್ಲು ಅಂತಂದ್ರೆ ಶಾಸಕರ ಬೆಂಬಲ ಇರಬೇಕು. ಸಿದ್ದರಾಮಯ್ಯ ಅವ್ರ ಪ್ರಕಾರನೇ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ. ಹೋಗ್ಲಿ ಹೈಕಮಾಂಡ್ ನ ಕೃಪಾ ಕಟಾಕ್ಷ ಇರಬೇಕು. ಯಾಕೋ ಹೈಕಮಾಂಡ್ ಅದು ಮನ್ಸು ಮಾಡೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹೋಗ್ಲಿ ಇದು ಯಾವುದೂ ಇಲ್ಲಪ್ಪ ಅಂದ್ರೆ ಎಲ್ಲಾ ಸಮುದಾಯಗಳ ಬೆಂಬಲ ಇರಬೇಕು, ಅದು ಕೂಡ ಕಾಣ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ. ಇಲ್ಲಿ ಶಾಸಕರ ಬೆಂಬಲ ಬೇರೆ ಯಾವುದು ಬರಲ್ಲ ಮೇಡಮ್, ಬೇರೆ ಸಮುದಾಯದ ಬೆಂಬಲ
ಯಾಕಂದರೆ ಇವರು 2023 ಚುನಾವಣೆ ಗೆದ್ದಿದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದದ್ದು 2 ವಿಚಾರಗಳಿಂದ. ಒಂದು ಬಿಟ್ಟಿ ಭಾಗ್ಯದಿಂದ, ಇನ್ನೊಂದು ಒಕ್ಕಲಿಗರು ಸಿ ಎಂ ಆಗ್ತದೆ ಅಂತ ನಮ್ಮ ಡಿ ಕೆ ಶಿವಕುಮಾರನ್ನು ತೋರಿಸಿ ಡಿ ಕೆ ಶಿವಕುಮಾರ್ ಅವರು ಭಾಳ ಕೇಳ್ಕೊಂಡ್ರು. ನೀವು ಆಗಲೇ ಹಿಂದೆ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ರ, ನನಗೊಂದು ಅವಕಾಶ ಕೊಡಿ ಅಂದಿದ್ದಕ್ಕೆ ಸುಮಾರು ಒಂದು 25ರಿಂದ 30 JDSಗೆ ಹೋಗಬೇಕಾದಂಥ ಶಾಸಕ ಸೀಟ್ಗಳು ಕಾಂಗ್ರೆಸ್ಗೆ ಬಂತು. ಅದು ಬಂದ ಮೇಲೆ ನಾವೆಲ್ಲ ಭಾಳ ಕಾತರದಿಂದ ಕಾಯ್ತಾ ಇದ್ವಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಶಿಸ್ತಿನ ಸಿಪಾಯಿಯಂಗೆ ಅವರ ಮನು ದನಗಳನ್ನು ಅರ್ಪಿಸಿ ಯಾವುದೇ ಕಷ್ಟ ಬಂದಾಗಲೂ ಸಹ ಟ್ರಬಲ್ ಶೂಟ್ ಆದಂಗೆ ಕಾಂಗ್ರೆಸ್ ಕೆಲಸ ಮಾಡಿದ್ದಾರೆ. ಇಲ್ಲಿ ತನಕ ಬಾಯಿಯಲ್ಲಿ ಒಂದೇ ಒಂದು ಮಾತು ಸಹ ಬರ್ತಿಲ್ಲ, ನಾವು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ. ಅಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಇದೇ ಸಿದ್ದರಾಮಯ್ಯನವರಿಗೆ 2006ನಲ್ಲಿ ಉಪಚುನಾವಣೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತಾಗ ಸಿದ್ದರಾಮಯ್ಯನವರು ಗೆದ್ದಿದ್ದು ಬರೀ 257 ಮತಗಳಲ್ಲಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಹಕಾರ ಬಹಳ ಬಂದು ಓಡಾಡಿ ಡಿ ಕೆ ಶಿವಕುಮಾರ್ ನಿಂತ್ಕೊಂಡು ಖುದ್ದಾಗಿ ಸಿದ್ದರಾಮಯ್ಯನ ಗೆಲ್ಲಿಸಿದ್ರು. ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅರ್ಥಕೊಂಡು ಅವರು ಈಗಾಗಲೇ ಎಲ್ಲ ಥರದ ಅಧಿಕಾರವನ್ನು ಅನುಭವಿಸಿದ್ದಾರೆ. ಉಪಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಸಚಿವರಿಂದ ಹಿಡಿದು ಈಗ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಗೆ ಬಂದಾಗಿದ್ದಾರೆ. ಅದು ಕಾಂಗ್ರೆಸ್ಗೆ ಬಂದು ಇವರು ವಲಸಿಗರಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಮೂಲ ಕಾಂಗ್ರೆಸ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಇಷ್ಟೊಂದು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆ ಒಂದು ಅವಕಾಶವನ್ನು ಈಗ ಹೈಕಮಾಂಡ್ ಈಗಾಗಲೇ ಮಾತಾಡಿರುವಂತೆ 2 ವರ್ಷ ಅಂತ ಸಿದ್ದರಾಮಯ್ಯ ಸಹ ಡಿ ಕೆ ಶಿವಕುಮಾರ್ ವಲಸಿಗರು ಅಂತ ಕರೆತಾ ಇರುವ ಸಿದ್ದರಾಮಯ್ಯನವ್ರಿಗೇನೆ ಒಲವು ಹೆಚ್ಚಿದೆಯಂತೆ. ಇಲ್ಲ, ಒಲವು ಹೆಚ್ಚೇನಿಲ್ಲ ಮೇಡಮ್. ಈಗ ಹೈಕಮಾಂಡ್ ನನ್ನ ಮೇಲೆ ಈಗ ಮೇಡಮ್ ಆ ರೀತಿ ಹೋದ್ರೆ ನೀವು ಒಲವು ಹೆಚ್ಚು. 2013 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ 5 ವರ್ಷ ಆದಮೇಲೆ ನೆಕ್ಸ್ಟ್ ಚುನಾವಣೆಗೆ ಹೋದಾಗ ಬರೀ 76 ಸೀಟ್ ಗೆದ್ದರು. ಅದೇ ಡಿ ಕೆ ಶಿವಕುಮಾರ್ ಅವರು ಈಗ ಅಧ್ಯಕ್ಷರಾಗಿದ್ದಾಗ 140 ಸೀಟ್ಗಳನ್ನ ಗೆದ್ದಿದ್ದಾರೆ. ಮತ್ತು ಬಹಳಷ್ಟು ಶಾಸಕರುಗಳಿಗೆ ಹಣ ಸಹಾಯವನ್ನ ಮಾಡಿ, ಗೆಲ್ದಿರೋ ಕಡೆ ಎಲ್ಲ ಹಣ ಸಹಾಯವನ್ನ ಮಾಡಿ ಶಾಸಕರುಗಳಿಗೆ ಗೆಲ್ಸ್ಕೊಂಡಿದ್ದಾರೆ. ಅಂತ ಒಬ್ಬ ಎಷ್ಟು ಹಣ ಸಹಾಯ ಮಾಡಿದ್ರು ನಾವ್ ಇದನ್ನೇ ಹೇಳೋದು, ಇದನ್ನೇ ಕುದುರೆ ವ್ಯಾಪಾರ. ಅದು ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಶಾಸಕರು ಹೇಳ್ತಾರೆ ಪ್ರತಿಯೊಬ್ಬರು ನೈತಿಕವಾಗಿ ಆರ್ಥಿಕವಾಗಿ ಚುನಾವಣೆಗಾಗಿ ಬಹಳಷ್ಟು ಅವರು ಶ್ರಮವನ್ನು ಹಾಕಿದ್ದಾರೆ. 2 ವರ್ಷ ಏನು ಅವರೀಗ ಹೇಳಿದ್ದಾರೆ, ದಯಮಾಡಿ ಹೈಕಮಾಂಡ್ ಕೊಟ್ಟರೆ ಸಿದ್ದರಾಮಯ್ಯನವ್ರಿಗೂ ಒಂದು ಗೌರವ ಇರುತ್ತೆ. ಯಾಕಂದ್ರೆ 7 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಸಿದ್ದರಾಮಯ್ಯನವರು. ಅವರಿಗೆ ಬೆನ್ನೆಲುಬಾಗಿ 7 ವರ್ಷದಿಂದ ಒಂದೇ ಒಂದು ಮಾತನ್ನು ಆಡದೆ ಸಹ ಡಿ ಕೆ ಶಿವಕುಮಾರ್ ತುಡುಕ್ ಬಿಡುಕಂದೆ ಅವರಿಗೆ ಸಹಾಯವನ್ನ ಮಾಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಸಹ 2 ವರ್ಷ ಹೆಚ್ಚಾಗುತ್ತೆ. ನಮ್ಮ ಒಕ್ಕಲಿಗರು ಬಹಳ ಸಂತಸ ಪಡ್ತೀವಿ ಅಂತ ನಾವು ಅವ್ರಿಗೆ ಹೇಳ್ತಾ ಇದೀವಿ. ನಾನು ಅನೇಕ ಬಾರಿ ಹೇಳಿದ್ದೇನೆ ಸ್ಮಿತಾ ಅವರೇ, ಇದೇ ಚಾನಲ್ ಅಲ್ಲಿ ಹೇಳಿದ್ದೇನೆ, ನಾನು ಬೇರೆ ಚಾನಲ್ ಅಲ್ಲೂ ಹೇಳಿದ್ದೇನೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತಾನೆ. ಸಿದ್ದರಾಮಯ್ಯನವರು 2005ರಲ್ಲಿ ಯಾವ ರೀತಿ JDS ಜೊತೆ ಗೊಂದಲ ಆಗಿತ್ತು ಅಂದರೆ ದೇವೇಗೌಡರ ಜೊತೆ ಪರ್ಸ್ನಲಿ ಗೊಂದಲ ಆಗಿತ್ತು. ಆಗ ಅಹಿಂದ ಕಟ್ತಾ ಇರ್ತಾರೆ. ಅಹಿಂದ ಕಟ್ಟಬೇಕಾದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆವತ್ತು ನೆಗೋಷಿಯೇಟ್ ಮಾಡಿದವರು 2 ವ್ಯಕ್ತಿಗಳು. ಒಂದು H. ವಿಶ್ವನಾಥ್ ಮತ್ತು ಡಿ ಕೆ ಶಿವಕುಮಾರ್ ಅವರು. ಇಬ್ಬರು ನೆಗೋಷಿಯೇಟ್ ಮಾಡಿ ಬರ್ತೀನಿ ಅಂತ ಹೇಳಿದಂತಹ ಸಿದ್ದರಾಮಯ್ಯನವ್ರಿಗೆ ಆವತ್ತು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧರಮ್ ಸಿಂಗ್ ಅವರು, ಆವತ್ತು ಅಂದರೆ ಕರ್ನಾಟಕ ಮಟ್ಟಕ್ಕೆ ಹಿರಿಯ ನಾಯಕರು, ಅವರಿಬ್ಬರು ಹೇಳ್ತಾರೆ ದಯವಿಟ್ಟು ಕರ್ಕೊಂಬರ್ಬೇಡಪ್ಪ. ಫಸ್ಟ್ ವಿಶ್ವನಾಥ್ ಅವ್ರಿಗೆ ವಾನ್ ಮಾಡ್ತಾರೆ, ನೋಡಪ್ಪ ನೀನು ಕರ್ಕೊಂಬಂದ್ರೆ ನಿನ್ನ ಪಕ್ಷದಿಂದ ಆಚೆ ಆಗ್ತಾರೆ. ಇದೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ರಾಜ್ಯದ ಜನತೆಗೆ ವಿಶ್ವನಾಥ್ನ ಆಚೆ ಹಾಕ್ಬಿಟ್ರು. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನೋಡಪ್ಪ ನಮ್ಮ ನಂತರದಲ್ಲಿ ಮುಖ್ಯಮಂತ್ರಿ ಆಗೋ ಚಾನ್ಸ್ ನಿನಗಿದೆ ಅಪ್ಪ, ನೀನು ಕರ್ಕೊಂಬಂದ್ರೆ ನಿನ್ ಕತ್ರೆ ಆಗ್ತಾರೆ ಅಂತ. ಅದೇ ರೀತಿ ಆಗ್ತಾ ಇರತಕ್ಕಂತಹ ಅಂದ್ರೆ ಅನುಭವ ಅನ್ನೋದೇನಿದೆಯಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರದು, ಧರಮ್ ಸಿಂಗ್ ಅವರದು, ಅದು ಸತ್ಯ ಆಗ್ತಿದೆ ಇವತ್ತು. ನಾಗೇಂದ್ರ ಸರ್, ನಾವು ಕನಕಪುರ ಹಾಗೆ ವರುಣ 2 ಕ್ಷೇತ್ರದಲ್ಲೂ ಕೂಡ ಅಲ್ಲಿನ ಮತದಾರರ ಅಭಿಪ್ರಾಯ ಸಂಗ್ರಹಿಸಿದ್ವಿ. ಅನೇಕರು, ನಾನು ಎಲ್ಲರೂ ಅಂತ ಹೇಳಲ್ಲ, ಬಟ್ ಅನೇಕರು ಹೇಳ್ತಿರೋದೇನು, ಈ ಗೆದ್ಲು ಹುತ್ತ ಹಾವನ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರು ಶ್ರಮ ಪಟ್ಟಿದ್ದಾರೆ, ಅವ್ರಿಗೆ ಕೊಡಲೇಬೇಕು ಅಂತ ಹೇಳಿ. ಬಟ್ ಯಾಕೆ ಇಷ್ಟು ಕಾಂಪ್ಲಿಕೇಶನ್ ಯಾಕೆ ಆಗ್ತಿದೆ? ಮಾತುಕತೆ ಆಗಿದ್ರೆ ಆಗಿದೆ, ಇಲ್ಲ ಅಂದರೆ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ. ಇದು ಹೋಗ್ತಾ ಹೋಗ್ತಾ ಮೆಗಾ ಸೀರಿಯಲ್ ಥರ ಆಗ್ತಾ ಇದೆ. ಜನ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಕಡೆಗೆ. ಇದ್ರ ಬಗ್ಗೆನು ಅಂತ ಮಾನ್ಯ ತೇಜಸ್ ಗೌಡರು ಒಂದು ಮಾತನ್ನು ಹೇಳ್ತಾ ಇದ್ರು, ವಲಸಿಗರು ಅಂತಕ್ಕಂಥದ್ದು. ಸನ್ಮಾನ್ಯರೇ, ನಿಮ್ಗೊಂದು ಮಾತು ಕೇಳ್ತಾ ಇದ್ದೀನಿ, ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೊಂದು ಇತಿಹಾಸ ಇರ್ತಕ್ಕಂಥ ಪಕ್ಷದಲ್ಲಿ ವಲಸಿಗರು ಬಂದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯ ಆಳ್ತಕ್ಕಂಥ ಒಂದು ವ್ಯಕ್ತಿ ನಿಮ್ಮಲ್ಲಿ ಇರಲಿಲ್ವಾ? ಯಾಕೆ ವಲಸಿಗರನ್ನ ಕರ್ಕೊಂಡ್ಬಂದು ಕೂರಿಸ್ಕೊಂಡ್ರೆ ಅಂತಕ್ಕಂಥ ನೀವು ಉತ್ತರ ಕೊಡಬೇಕು. ಎರಡನೇದು, ತಾವೊಂದು ಮಾತು ಹೇಳಿದ್ರಿ, ದಯವಿಟ್ಟು ಸ್ಮಿತಾ ಮೇಡಮ್ ಅವರೇ, ಅವ್ರಿಗೆ ತಿಳುವಳಿಕೆ ಇದೆಯೋ ನನಗೆ ಗೊತ್ತಿಲ್ಲ.
ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನು CM ಮಾಡಿದ್ರು ಅಂತೇಳಿ ದಯಮಾಡಿ ಇನ್ನೊಂದ್ಸತಿ ಆ ಪದ ಬಳಕೆ ಮಾಡಬೇಡಿ. ಅದು ಹೈಕಮಾಂಡ್ ವಿಚಾರದಲ್ಲಿ ನಡೆದಿರ್ತಕ್ಕಂಥ ವಿಚಾರ. ಯಾವುದೇ ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ಅವರನ್ನು CM ಮಾಡಿರಲಿಲ್ಲ. ಅದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರುಗಳು ಮಾತಾಡಿರ್ತಕ್ಕಂಥ ಮಾತುಕತೆ. ದಯವಿಟ್ಟು ತಪ್ಪು ಸಂದೇಶ ಕೊಡಬೇಡಿ. ಎರಡನೇದು ಹೇಳ್ತಾ ಇದ್ದೀನಿ, ಸಮುದಾಯಗಳ ಬಗ್ಗೆ ತಾವೊಂದು ಸಮುದಾಯದಿಂದ ತಾವು ಮಾತಾಡ್ತಾ ಇದ್ದಾರೆ, ಸಂತೋಷ. ಅವ್ರವ್ರ ಸಮುದಾಯಗಳಿಗೆ ಅವ್ರವ್ರ ಖುಷಿ ಇರುತ್ತೆ, ನಮ್ಮಲ್ಲೊಬ್ಬ ನಾಯಕ ಆಗಬೇಕು ಅಂತಕ್ಕಂಥದ್ದು. ಯಾವೊಂದು ಮೈಸೂರು ಭಾಗದಲ್ಲಿ ನನಗೊಂದು ಪೆನ್ನು ಪೇಪರ್ ಕೊಡಿ ಅಂದಾಗ ಸನ್ಮಾನ್ಯ ದೇವೇಗೌಡರಿಗೂ ಕೊಟ್ಟಿದ್ರು, S.M. ಕೃಷ್ಣ ಅವ್ರಿಗೂ ಕೊಟ್ಟಿದ್ರು, ಕುಮಾರಸ್ವಾಮಿ ಅವರು ಕೊಟ್ಟಿದ್ರು, ಇವರು ಕೂಡ ಒಂದು ಅವಕಾಶ ಕಲ್ಪಿಸ್ಕೊಡ್ಬೋದು ಅಂತಕ್ಕಂಥ ಒಂದು ಮಾತಿತ್ತು. ಹಾಗಾದರೆ ನಿಮ್ಮ ಹೈಕಮಾಂಡ್ ಕೇಳಿ, ಯಾಕಿಂತ ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀರಾ ಅಂತಕ್ಕಂಥದ್ದು ಸಮಾಜ ನೀವು ತಿರುಗಿ ಬೀಳಬೇಕು. ನೀವು ತಿರುಗಿ ಬೀಳೋದಾದ್ರೆ ಬೇರೆ ಇವತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸಮಾಜನೂ ಇದೆ. ಹಾಗಾದ್ರೆ ಅವ್ರ ಸಮಾಜ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಬಹುತೇಕ ಒಕ್ಕಲಿಗ ಶಾಸಕರು ಕೈಯಿಂದ ಖರ್ಚಾಕೊಂಡು ದೆಹಲಿ ಫ್ಲೈಟ್ ಹತ್ತಿರೋದು ಅದನ್ನ ಕೇಳಕ್ಕೆ ಇನ್ನೂ ಒಂದು ಮಾತಿದೆ ಇದರಲ್ಲಿ. ಯಾವ ದಲಿತ ಸಮಾಜ ಕಾಂಗ್ರೆಸ್ ಹುಡ್ದಾಗ್ಲಿಂದ ಕೂಡ ಅವ್ರ ಪರವಾಗಿದ್ದಾರೆ. ಹಾಗಾದ್ರೆ ದಲಿತ ಮುಖಂಡರಿದ್ದಾರೆ, ಇವತ್ತಿನವರೆಗೂ ದಲಿತ ಸೇವನೆ ಮಾಡಿಲ್ಲ. ಆ ಸಮಾಜಕ್ಕೆ ನೀವೇನು ಹಾಗಾದ್ರೆ ಉತ್ತರ ಕೊಡಬೇಕಾಗುತ್ತೆ? ಇದು ಒಂದೇ ಒಂದು ಪ್ರಶ್ನೆ ಹುಡ್ತಕ್ಕಂಥದ್ದು. ಯಾವುದೇ ಪಕ್ಷದಲ್ಲಿ ಹೈಕಮಾಂಡ್ ಅಂತಕ್ಕಂಥದ್ದು ಗಟ್ಟಿ ಇರಬೇಕಾಗುತ್ತೆ. ಇವತ್ತು ದೇಶಾದ್ಯಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ತಾವೇನು ಚುನಾವಣೆಗಳು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಅವರು ಎಲ್ಲ ಹೋದ ಕಡೆ ಎಲ್ಲ ಕೂಡ ಫೇಲ್ಯೂರ್ ಆಗ್ತಾ ಇದ್ದಾರೆ. ಹೈಕಮಾಂಡ್ ವೀಕ್ನೆಸ್ ಇರೋದ್ರಿಂದಾನೇ ಇವತ್ತು ಈ ಪರಿಸ್ಥಿತಿಗಳು ಬರ್ತಾ ಇರ್ತಕ್ಕಂಥದ್ದು. ನೀವು ಇಂಟರ್ನಲ್ ವಿಷಯಗಳು ಏನೇ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ನನಗಿರ್ತಕ್ಕಂಥದ್ದು ನನ್ನ ರಾಜ್ಯದ ಹಿತ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಗಳ ಜೊತೆ, ನಾವು ಯಾವುದೇ ಪಾರ್ಟಿಗಳ ಜೊತೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಎಲ್ಲೂ ಕೂಡ ಅನ್ಯಾಯ ಮಾಡಿಲ್ಲ. ಇವತ್ತು ರಾಜ್ಯದ ಜನತೆ ಸಫರ್ ಪಡ್ತಾ ಇದ್ದಾರೆ. ನಿಮ್ಮ ಆಂತರಿಕ ಕಚ್ಚಾಟದಿಂದ ರಾಜ್ಯದ ಜನತೆ ಏನು ತಪ್ಪು ಮಾಡಿದೆ, ನಿಮ್ಗೆ ಓಟ್ ಆಗಿದ್ದಕ್ಕೇನಾದರೂ ಇವತ್ತು ಅವರು ಶಿಕ್ಷೆ ಕೊಡ್ತಾ ಇದ್ದೀರಾ? ಇವತ್ತಿನವರೆಗೂ 136 ಜನ MLAಗಳು ನಿಮ್ಮಲ್ಲಿ ಇರ್ತಕ್ಕಂಥವ್ರು ಯಾವೊಬ್ಬರು ಶಾಸಕರಾಗಿರಲಿ ಸಚಿವರಾಗಿರಲಿ ನೋಡಿ, ನಮ್ಮ ಒಂದು ಇಲಾಖೆಯಲ್ಲಿ ಗ್ರಾಫ್ ಇಷ್ಟಿದೆ, 2.5 ವರ್ಷಗಳು ನಮ್ಮ ಸಾಧನೆ ಈ ರೀತಿ ಇದೆ ಅಂತಕ್ಕಂಥದ್ದು ಒಬ್ರು ಮುಂದಕ್ಕೆ ಬರಲಿಲ್ಲ. ರಾಯರೆಡ್ಡಿ ಅವರು ಟ್ವಿಟರ್ ಖಾತೆಯಲ್ಲಿ ಹಾಕ್ತಿದ್ದಾರೆ. ನಾವು ಅಧಿಕಾರಕ್ಕೋಸ್ಕರ ನೀವು ಸ್ಟೇಟ್ಮೆಂಟ್ ಕೊಡೋ ಬದಲು ಅಭಿವೃದ್ಧಿ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬಹುದಿತ್ತಲ್ಲ. ರಾಯರೆಡ್ಡಿ ಅವರು ಏನಂತ ಹೇಳಿದ್ರು, ಸಂಖ್ಯಾಬಲದ ಆಧಾರದ ಮೇಲೆ ನಾವು ನಾಯಕನ ಚುನಾವಣೆ ಮಾಡೋದು ಅಂತಕ್ಕಂಥದ್ದು. ನಮ್ಮ ಮಿತ್ರರಾಗಲೇ ಹೇಳ್ತಾ ಇದ್ರು ಕುದುರೆ ವ್ಯಾಪಾರದ ವಿಚಾರದಲ್ಲಿ. ಸಂಖ್ಯಾಬಲದಗೋಸ್ಕರ ನೀವೇನಾದ್ರೂ ಈ ರೀತಿ ಕುದುರೆ ವ್ಯಾಪಾರ ನಾವಂತೂ ಹೇಳಿಲ್ಲ. ಮಾಡಿದ್ರೆ ಆ ಹಣ ಎಲ್ಲಿಂದ ಬರ್ತಾ ಇದೆ? ಸಂಖ್ಯಾಬಲದ್ದೇ ಪ್ರಶ್ನೆ ನಾನು ಇಟ್ನಾಳ್ ಸರಿ ಕೇಳೋರಿದೆ, ನೀವು ಬೇಕಾದ್ರೆ ಅದಕ್ಕೆ ನೀವು ಮುಂದುವರಿಸಬಹುದು.